Before commencing this program, we are very sorry to announce that our dearest and nearest Yoga Bandhu Sri Swadesh Kapoor left his body on the night of 2nd September 2020. In this regard, let us join together to observe silence for 30 seconds and pray for the union of the departed soul with the Supreme Power. ಗುರುಗಳಿಗೆ ಆತ್ಮೀಯನಾಗಿ, ಯೋಗ ಬಂಧುಗಳಿಗೆ ಮಿತ್ರನಾಗಿ, ಸಂಸಾರದ ಪ್ರೇಮಮೂರ್ತಿಯಾಗಿ 75ರ ಹರೆಯದ ತನಕ ಆರೋಗ್ಯದಿಂದ ಬಾಳನ್ನು ಸಾಗಿಸುತ್ತಿದ್ದ ಶ್ರೀಯುತ ಸ್ವದೇಶ್ ಕಪೂರ್ ಅವರು 2/9/2020 ರಾತ್ರಿ ಸುಮಾರು 10 ಗಂಟೆಗೆ ದೈವಾಧೀನರಾದರೆಂದು ತಿಳಿಸಲು ವಿಷಾದಿಸುತ್ತೇವೆ. ಈ ಪ್ರಯುಕ್ತ 30 ಸೆಕೆಂಡುಗಳ ಕಾಲ ಮೌನ ಧ್ಯಾನವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇಂದಿನ ದಿನ ಸುದಿನ. ಈ ಸುದಿನ ದಿನದಂದು ನೀವೆಲ್ಲರೂ ಸಚ್ಚಿಂತನಾ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೆಲ್ಲರಿಗೂ ಆಶ್ರಮದ ಪರವಾಗಿ, ನನ್ನ ಪರವಾಗಿ, ನನ್ನ ಗುರುಗಳ ಪರವಾಗಿ ನಮಸ್ಕಾರಗಳು ಮತ್ತು ಹಿಮಾಲಯದ ಸಂತರ ಆಶೀರ್ವಾದಗಳು ಕೂಡ ಹೌದು. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ಕೋವಿಡಿನ ಪರಿಸ್ಥಿತಿಯಲ್ಲಿ ಕೂಡ ನೀವೆಲ್ಲರೂ ಧ್ಯಾನಕ್ಕೆ ಬಹಳ ಮೆಚ್ಚುಗೆಯಿಂದ ಸಚ್ಚಿಂತನದ ದಿನಕ್ಕೆ ಬಂದು ಸೇರುವುದು ಅತ್ಯಂತ ಶುಭ ಸೂಚನೆ. ಯಾರು ಯೋಗಾಭ್ಯಾಸ, ಧ್ಯಾನ, ಪ್ರಾಣಾಯಾಮಗಳನ್ನು ನಡೆಸ್ತಾರೋ ಅವರಿಗೆ ಆರೋಗ್ಯ ಚೆನ್ನಾಗಿ ಮುಂದೆ ಹೋಗ್ತದೆಂಬುದು ನಮಗೆ ನೋಡಿ ಕಲಿತ ಅನುಭವಗಳು. ಈ ಧ್ಯಾನದ ಬಗ್ಗೆ 2 ಮಾತಾಡ್ತೇನೆ. 10 ನಿಮಿಷದೊಳಗೆ ಮಾತು ಮುಗಿಸಿ ಆಮೇಲೆ ಧ್ಯಾನದ ಬಗ್ಗೆ ಒಂದು 10 ನಿಮಿಷ ತಿಳಿಸಿ ನಾವು ಧ್ಯಾನದಲ್ಲಿ ಒಂದಾಗಬೇಕೆಂಬ ಇಚ್ಛೆ ನನಗಿದೆ. ನಿಮ್ಮ ಕೆಲವರ ಕೇಳಿಕೆ ಪ್ರಕಾರ ಇವತ್ತು 10 ನಿಮಿಷ ಧ್ಯಾನ ಮಾಡೋಣ ಒಟ್ಟಿಗೆ ಸೇರಿ. ಈ ಸಮಯದಲ್ಲಿ ನಾನು ನಿಮಗೊಂದು ಚಿಕ್ಕ ಕಥೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಚರಕ ಮಹರ್ಷಿ ಬಹಳ ಹಿಂದಿನ ಕಾಲದಲ್ಲಿದ್ದರು, ಆಯುರ್ವೇದದ ಪಿತಾಮಹ. ಅವರ ಹತ್ರ ಕಲಿಯುವಂಥ 9 ಜನ ಶಿಷ್ಯರು ಬಹಳ ವರ್ಷ ಅವರ ಹತ್ರ ಅಭ್ಯಾಸ ಮಾಡ್ತಾರೆ. ಸುಮಾರು 12 ವರ್ಷಗಳ ಕಾಲ ಆಯುರ್ವೇದದ ಬಗ್ಗೆ ಕಾಡಿನಲ್ಲಿ ನಿಂತು ಗುರುಗಳ ಹತ್ರ ಅದನ್ನು ಕೇಳ್ತಾ ಹೋಗ್ತಾಯಿದ್ರು, ಮಾಡ್ತಾ ಹೋಗ್ತಾಯಿದ್ರು. ವಿವಿಧ ಔಷಧಗಳ ಬಗ್ಗೆ ಅತ್ಯಂತ ಆಳವಾಗಿ ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿ 12 ವರ್ಷ ಕಳೆಯುವಾಗ ಇವರಿಗೆ ಗುರುಗಳನ್ನು ಬಿಟ್ಟು ಹೋಗಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಆದರೂ ಅವರು ಹೋಗಲೇಬೇಕು. ಗುರುಗಳಿಗೆ ವಯಸ್ಸಾಯಿತು, ಇವರಿಗೆ ಬಹಳ ಸಣ್ಣ ಪ್ರಾಯ. 20ರ ಹರೆಯದ ಈ ಮಕ್ಕಳು ಹೋಗುವಾಗ ಗುರುಗಳ ಹತ್ರ ಹೇಳ್ತಾರೆ, ನಮ್ಮ ನೆನಪಿಗೆ ನಿಮಗೆ ಒಂದು ಏನಾದರೂ ಕೊಡಬೇಕಂತಿದೆ ನಮಗೆ. ಅದು ಏನು ಕೊಡಬೇಕಂತ ಗೊತ್ತಾಗೋದಿಲ್ಲ. ಏನನ್ನು ನೋಡಿದರೂ ಅದು ಗುರುಗಳಿಗೆ ಮಟ್ಟಿಗೆ ಅದು ಕಡಿಮೆ ಅಂತ ಕಾಣ್ತಾ ಇದೆ. ನಾವು ಏನನ್ನು ಕೊಡಲಿ ಅಂತ ಗೊತ್ತಿಲ್ಲ. ನೀವು ನಮಗೆ ಮೊದಲು ಏನಾದರೂ ವಸ್ತುವನ್ನು ಕೊಡಲಿಕ್ಕೆ ಮನಸ್ಪೂರ್ವಕವಾಗಿ ಒಪ್ಪಬೇಕು. ನೀವು ಒಪ್ಪಿದಲ್ಲಿ ಆಮೇಲೆ ನಾವು ಆಲೋಚನೆ ಮಾಡ್ತೇವೆ, ನಿಮ್ಮ ಸಲಹೆ ಕೇಳ್ತೇನೆ ಯಾವ ವಸ್ತು ನಿಮಗೆ ಅತ್ಯಂತ ಪ್ರಿಯಕರವಾಗಿದೆ.
ಅದನ್ನು ಕೊಡ್ತೇವೆ ಅಂತ. ಮೊದಲು ಚರಕರು ಸುಮ್ಮನೆ ನಕ್ಕು ಹೇಳಿದರು, ನನಗೆ ಯಾವುದೇ ವಸ್ತು ಬೇಡ, ವಸ್ತುಗಳನ್ನು ನಾನು ಇಚ್ಛಿಸುವುದಿಲ್ಲ, ನನ್ನ ಜನ್ಮ ವಸ್ತುಗಳಿಗಾಗಿ ಅಲ್ಲ, ನಿಮಗೆ ಗೊತ್ತಿದೆ, ಅದರಿಂದ ನನಗೆ ಬೇಡ ಅಂತ. ಆದರೆ ಶಿಷ್ಯರು ಅಂಗಲಾಚಿ ಬೇಡುವಾಗ ಗುರುಗಳು ಒಂದು ಮಾತು ಹೇಳ್ತಾರೆ, ಈಗ ನೀವು ಈ ಕಾಡಿನಲ್ಲಿ 12 ವರ್ಷ ಇದ್ದೀರಿ, ಪಕ್ಕದ ಕಾಡು ಇನ್ನೂ ದೊಡ್ಡದಿದೆ, ನಿಮಗೆ 1 ವಾರ ಸಮಯ ಕೊಡ್ತೇನೆ. ಈ 1 ವಾರದಲ್ಲಿ ನೀವು 9 ಜನ ಬ್ಯಾಚ್ ಮಾಡಿ, ಅಂದರೆ ಬೇರೆ ಬೇರೆ ವರ್ಗಗಳನ್ನು ವಿಂಗಡಿಸಿ ಗ್ರೂಪಾಗಿ 2 ಕಾಡುಗಳಿಗೆ ಹೋಗಿ, 3 ಜನ ಅಥವಾ 4 ಜನ ಒಟ್ಟಾಗಿ 2 ಕಾಡುಗಳನ್ನು ಸುತ್ತಿ, ಆ ಕಾಡಿನಲ್ಲಿ ನಿಮಗೆ ಯಾವುದಕ್ಕೂ ಉಪಯೋಗ ಬಾರದ ಒಂದು ಗಿಡವನ್ನು ನನಗೆ ತಂದು ಕೊಡಬೇಕು. ಯಾವುದಕ್ಕೂ ಉಪಯೋಗ ಬಾರದ ಗಿಡ. ಇದು ಭಾಳ ಸುಲಭ, ಇದರಿಂದ ನಿಮಗೇನು ಉಪಯೋಗ ಅಂತ ಅವರಿಗೆ ತಲೆಗೆ ಹೋಗ್ತಾ. ಆದರೆ ಗುರುಗಳಿಗೆ ಮರುಪ್ರಶ್ನೆ ಮಾಡೋದು ಸರಿಯಲ್ಲ, ಅದಕ್ಕೆ ಅವರು ಮರುಪ್ರಶ್ನೆ ಮಾಡೋದಿಲ್ಲ. ಗುರುಗಳ ಆಜ್ಞೆಯನ್ನು ಶಿರಸ ಪಾಲಿಸ್ತೇವಂತ 3-4 ಜನರು ಗ್ರೂಪಾಗಿ ಹೋಗಿ 2 ಕಾಡುಗಳಲ್ಲಿ ಸಂಚರಿಸ್ತಾರೆ. 1 ವಾರ ಸಂಚರಿಸ್ತಾರೆ, ಮತ್ತು 2 ದಿವಸ ಮುಂದುವರಿಸ್ತಾರೆ. 9 ದಿನ ಸಂಚರಿಸಿ ಗುರುಗಳ ಹತ್ರ ಬರ್ತಾರೆ. ಒಂದೊಂದೇ ಬ್ಯಾಚ್ ಬರ್ತದೆ. ಮೊದಲಿನ ಬ್ಯಾಚಿನವರು ಹೇಳ್ತಾರೆ, ಗುರುಗಳೇ, ನಾವು ಕಾಡನ್ನು ತಿರುಗಾಡಿ ಬಂದಿದ್ದೇವೆ, ನಮಗೆ ಒಂದು ಗಿಡ ಕೂಡ ಉಪಯೋಗಕ್ಕೆ ಇಲ್ಲ ಅನ್ನುವ ಗಿಡ ಸಿಕ್ಕಿಲ್ಲ. ಪ್ರತಿಯೊಂದು ಗಿಡ ಉಪಯೋಗಕ್ಕಿದೆ ಎಂಬುದು ನಮಗೆ ಆಗ ಅರ್ಥ ಆಯಿತು, ಈಗಲೇ ಅರ್ಥ ಆದದ್ದು. ಉಪಯೋಗ ಇಲ್ಲದ ಗಿಡವನ್ನು ದೇವರು ಸೃಷ್ಟಿಸಲಿಲ್ಲ ಎಂಬುದು ನಮ್ಮ ಅನಿಸಿಕೆ. 2ನೇ ಗುಂಪಿನವರು ಬಂದರು. ಅವರು ಹೇಳಿದರು, ಗುರುಗಳೇ, ಪ್ರತಿಯೊಂದು ಗಿಡ ಔಷಧೀಯ ಗಿಡ, ಇಲ್ಲಿ ಔಷಧೀಯ ಗಿಡ ಇಲ್ಲದ್ದು ಯಾವುದಿಲ್ಲ, ಎಲ್ಲವೂ ಔಷಧೀಯ ಗಿಡ. ನೀವು ಹೇಳಿದ್ರೇನು, ಉಪಯೋಗಕ್ಕೆ ಬಾರದ ಒಂದು ಸಸ್ಯವನ್ನು ಹಿಡ್ಕೊಂಡು ಬನ್ನಿ. ಅಂಥ ಸಸ್ಯ ನಮ್ಗೆ ಸಿಕ್ಕಲಿಲ್ಲ. 3ನೇ ಬ್ಯಾಚಿನವರು ಬಂದರು. ಆಗ ಕತ್ತಲೆ ಆಗಿತ್ತು. ಅವರು ಬಂದು ಹೇಳ್ತಾರೆ, ಗುರುಗಳೇ, ನಾವೊಂದು ಹೊಸ ವಿಷಯ ಕಲ್ತಿದೆ. ಸೃಷ್ಟಿ ಅಗಾಧವಾಗಿದೆ, ಕೋಟಿ 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 ಸಸ್ಯಗಳಿವೆ. ಅದು ಲೆಕ್ಕ ಮಾಡಲಿಕ್ಕೆ ಭಗವಂತನಿಗೆ ಸಹ ಕಷ್ಟ ಆಗ್ಬೋದು, ಅಷ್ಟೇ ಇದೆ. ಅಂಥ ಕೋಟಿ ಕೋಟಿ ಗಿಡಗಳು ಕೂಡ ಯಾವುದೋ ಒಂದು ಉದ್ದೇಶದಿಂದ ಸೃಷ್ಟಿಯಾಗಿದೆ. ಆ ಸೃಷ್ಟಿಯಲ್ಲಿ ಒಂದು ಉದ್ದೇಶ ಇದೆ ಎಂಬುದು ನಮಗೆ ಕಂಡು ಬಂತು. ಆಗ ಚರಕ ಹೇಳ್ತಾರೆ, ಬ್ಯಾಶ್, ನೀವು 3 ಕೊಟ್ಟ ಉತ್ತರ ಒಂದೇ, ಆದರೆ ನೀವು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀರಿ. ಸೃಷ್ಟಿಯಲ್ಲಿ ಯಾವುದೂ ಅಂತಿಲ್ಲ, ಗಿಡವಾಗಲಿ, ಮರವಾಗಲಿ, ಪ್ರಾಣಿಯಾಗಲಿ, ಪಕ್ಷಿ ಆಗಲಿ, ಹುಳಗಳಾಗಲಿ, ಹುಪ್ಪಟೆಗಳಾಗಲಿ, ವೈರಸ್ ಆಗಲಿ, ಬ್ಯಾಕ್ಟೀರಿಯಾ ಆಗಲಿ, ಯಾವುದೇ ಜೀವಿ ಹುಟ್ಟಿದಾಗ ಅದಕ್ಕೆ ಒಂದು ಧ್ಯೇಯ ಇದೆ, ಗುರಿ ಇದೆ. ಆ ಧ್ಯೇಯ ಇರುವ, ಆ ಗುರಿ ಇರುವ ಜೀವನವೇ ನಿಜವಾದ ಜೀವನ. ಆದರೆ ಮಾನವ ಜೀವನ ಅತ್ಯಂತ ಶ್ರೇಷ್ಠ. ಯಾಕೆಂದರೆ ಮಾನವನಿಗೆ ಬುದ್ಧಿವಂತಿಕೆ ಇದೆ, ಜೀವನದ ಗುರಿ ಇದೆ ಅಂತ ಗೊತ್ತಾಗುವಷ್ಟು ಬುದ್ಧಿವಂತಿಕೆ ಇದೆ. ಆ ಗುರಿ ಸಾಧನೆಗಾಗಿ ಅವನು ಹೋಗಬೇಕು. ಆ ಗುರಿ ಸಾಧನೆಗೆ ಹೋಗುವವರು ಇಂದು ಬಹಳ ಕಡಿಮೆ ಆಗಿದ್ದಾರೆ. ಎಲ್ಲರೂ ಹೋಗುವುದು ಹಣದ ಹಿಂದೆ, ಹೆಣ್ಣಿನ ಹಿಂದೆ ಹಾಗೂ ಹೆಸರಿನ ಹಿಂದೆ. ಈ ಹಿಂದೆ ಹೋಗಿ ಆಗುವುದೇನಿಲ್ಲ, ಪಡೆಯುವುದೇನಿಲ್ಲ. ನಮ್ಮ ಜೀವನದ ಗುರಿ ಅದರಲ್ಲಿಲ್ಲ. ನಮ್ಮ ಜೀವನದ ಗುರಿ ಬೇರೆಯೇ ಒಂದು ವಿಶೇಷತೆಯಲ್ಲಿದೆ. ಆ ಜೀವನದ ಗುರಿಯನ್ನು ಹುಡುಕುವುದು ಭಾಳಷ್ಟು ವಿಧಗಳಿವೆ. ಗುರುಗಳ ಹತ್ರ ಹೋಗ್ಬೋದು, ಅಥವಾ ನಿಮಗೆ ಆ ಗುರಿಯನ್ನು ನಿಮ್ಮಿಂದಲೇ ಪಡೆಕೊಳ್ಳಲು ಸಾಧ್ಯ ಇದೆ. ನಿಮ್ಮ ಅಂತರಂಗಕ್ಕೆ ಹೋಗಬೇಕು. ನಮ್ಮಲ್ಲಿ 2 ಲೋಕ ಇದೆ. ನಾನು ಹಿಂದಿನ ಸಲಹೆ ಸಚ್ಚಿಂತದಲ್ಲಿ ಹೇಳಿದಂತೆ, ಒಂದು ಬಾಹ್ಯಲೋಕ, ಇನ್ನೊಂದು ಅಂತರ್ಲೋಕ. ಬಾಹ್ಯಲೋಕದಲ್ಲಿ ನೋಡಿ ನಾವೆಲ್ಲ ಸೃಷ್ಟಿಯನ್ನು ಕಾಣ್ತೇವೆ. ಚರಕರ ಶಿಷ್ಯರು ನೋಡಿದ್ದು ಬಾಹ್ಯಲೋಕದ ಸೃಷ್ಟಿ. ಬಾಹ್ಯಲೋಕದ ಸೃಷ್ಟಿಯನ್ನು ನೋಡಿ ಅವರು ಏನು ಹೇಳಿದರು, ಇಲ್ಲಿ ಪ್ರತಿಯೊಂದು ವಸ್ತುವಿಗೆ ಹುಟ್ಟಲು ಒಂದು ಕಾರಣ ಇದೆ ಅಂತ. ಆ ಕಾರಣ
ಇದೆ ಎಂಬುದು ನಮಗೆ ಗೊತ್ತಾಗಿದೆ ಅಂತ. ಇದು ಬಾಹ್ಯ ಸೃಷ್ಟಿಯಿಂದ ಗೊತ್ತಾಗ್ತದೆ. ಆ ಕಾರಣ ಏನಂತ ಗುರುತಿಸಬೇಕಿದ್ರೆ ಅಂತರಂಗಕ್ಕೆ ಹೋಗಬೇಕು. ನಮ್ಮ ಅಂತರಂಗ ಒಳಗಿನ ಲೋಕ, ಅದು ಒಳಗಿನ ಲೋಕದಲ್ಲಿ ಏನಿದೆ? ಒಳಗಿನ ಲೋಕದಲ್ಲಿದೆ ನಮ್ಮ ಮನಸ್ಸು. ಮನಸ್ಸನ್ನು ನೋಡಿದ್ದೀರಾ? ಇಲ್ಲ. ಒಳಗಿನ ಲೋಕದಲ್ಲಿದೆ ನಮ್ಮ ಪ್ರಾಣ. ಪ್ರಾಣವನ್ನು ನೋಡಿದ್ದೀರಾ? ಇಲ್ಲ. ಒಳಗಿನ ನಿಮ್ಮ ಲೋಕದಲ್ಲಿ ಇದೆ ನಿಮ್ಮ ಬುದ್ಧಿವಂತಿಕೆ. ಬುದ್ಧಿವಂತಿಕೆ ನೋಡಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಇದು ಹುಟ್ಟುವಾಗಲೇ ಪ್ರತಿಯೊಬ್ಬ ಮಾನವನಿಗೆ ಭಗವಂತ ತಂದು ಕೊಟ್ಟದ್ದು. ತಂದೆ ತಾಯಿಗಳು ಕೊಟ್ಟದ್ದು ದೇಹ ಮಾತ್ರ. ತಂದೆ ತಾಯಿಗಳು ದೇಹ ಕೊಟ್ಟಾಗ ಅದನ್ನು ಗರ್ಭಧಾರಣೆಯಾಗಿ 3 ತಿಂಗಳೊಳಗೆ ಅಲ್ಲಿ ಜೀವ ಹೋಗ್ತದೆ, ಜೀವದೊಂದಿಗೆ ಮನಸ್ಸು ಹೋಗ್ತದೆ, ಮನಸ್ಸಿನೊಂದಿಗೆ ಬುದ್ಧಿವಂತಿಕೆಯೂ ಹೋಗ್ತದೆ. ಇದೆಲ್ಲವನ್ನು ಹೊತ್ತುಕೊಂಡು ಹೋಗುವ ದೈವಿಕ ಶಕ್ತಿ ಇದೆ. ಅದನ್ನು ನಾವು ಆತ್ಮ ಅಂತ ಹೇಳ್ತೇವೆ, ಪರಮಾತ್ಮನ ಶಕ್ತಿ. ಅದರೊಂದಿಗೆ ಒಳಗೆ ಹೋಗುತ್ತೆ. ಇದು ಸತ್ಯವಾ ಸುಳ್ಳ ಅಂತ ನಾವು ಪರೀಕ್ಷಿಸುವುದೇ ಅಧ್ಯಾತ್ಮ. ಈ ಅಧ್ಯಾತ್ಮದ ಬಗ್ಗೆ ನಾವು ಪುಸ್ತಕ ಓದಿ ಉಪಯೋಗ ಇಲ್ಲ. ಗುರುಗಳೊಂದಿಗೆ ಇದ್ದು ಧ್ಯಾನ ಮಾಡಿ ಸೇವೆ ಮಾಡಿ ಮುಂದೆ ಹೋದಾಗ 10-12 ವರ್ಷಗಳ ಕಾಲ ಗುರುಗಳೊಂದಿಗೆ ಇದ್ದರೆ ನಿಮಗೆ ಅಂತರಂಗದ ಅರ್ಥ, ಗುರಿಯ ಅರ್ಥ ಸಂಪೂರ್ಣ ಆಗ್ತದೆ. ಮಾತ್ರ ಅಲ್ಲ, ಅಂತರಂಗದಲ್ಲಿ ಸಾವಿರಾರು ಹಾದಿಗಳಿವೆ. ಮೇಲ್ಸ್ತರಕ್ಕೆ ಹೋಗೋದು, ಆ ಹಾದಿಗಳ ಪರಿಚಯವೂ ಸಿಗ್ತದೆ, ಕೆಲವಾದರೂ ಪರಿಚಯ ಸಿಗ್ತದೆ. ಆದ್ದರಿಂದ ನೀವು ಈಗ ಮನೆಯಲ್ಲಿ ಕೂತು ಧ್ಯಾನ ಮಾಡ್ತೀರಾ. ತಿಂಗಳಿಗೆ 1 ದಿವಸ ಗುರುಗಳ ಎದುರು ಕೂತು ಧ್ಯಾನ ಮಾಡಿದಲ್ಲಿ ನೀವು ಎಲ್ಲಿ ಹೋಗ್ಲಿಕ್ಕಾಗೋದಿಲ್ಲ. ಯಾವ ಪರ್ಪಸ್ಸು ಆಗೋದಿಲ್ಲ ಹೇಳುವುದಿಲ್ಲ, ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ನಿಮಗೆ ಪ್ರಾಯ ಆದವರಿದ್ದರೆ ನಿಮ್ಮ ಮಕ್ಕಳನ್ನು, ಸಣ್ಣ ಪ್ರಾಯದವರಿದ್ದರೆ ನೀವು ಬಂದು ನನ್ನೊಟ್ಟಿಗೆ ನಿಲ್ಲಿ. ಕನಿಷ್ಠ ಅಂದರೆ ಒಂದು 3 ವರ್ಷ ಆದರೂ ನಿಲ್ಲಿ, 1-3 ವರ್ಷ. ನೀವು ಏನೂ ಹಣ ಕೊಡೋದು ಬೇಡ, ಬಂದು ನನ್ನೊಟ್ಟಿಗೆ ಟೀಚಿಂಗ್ ಅಂತ ತಗೊಳ್ಳಿ. ಆದರೆ ಒಂದು ಕಂಡೀಷನ್, ನಾನು ಹೇಳಿದ ಕೆಲಸ ಮಾಡಬೇಕು. ಗೋಸೇವೆ ಅಂತೂ ಮಾಡಲೇಬೇಕು. ಅದು ಕೃಷ್ಣನ ಗೋವುಗಳು ಮಾತ್ರ ಇದೆ ನಮ್ಮಲ್ಲಿ. ಅದರ ಸೇವೆ ಮಾಡಿದರೆ ನಿಮಗೆ ಖಂಡಿತವಾಗಿ ನೀವು ಉದ್ಧಾರ ಆಗ್ತೀರಿ. ಹಾಗೆ ಮಾಡಿದರೆ ನಾನು ಕಲಿತದ್ದರ 10 ಪಟ್ಟು ನೀವು ಕಲೀಲಿಕ್ಕೆ ಸಾಧ್ಯ ಇದೆ. ನಾನು ಎಲ್ಲಿಗೆ ಹೋಗಿ ಮುಟ್ಟಿದ್ದೇನೆ ಅಲ್ಲಿಂದ ನಿಮಗೆ ಪಾಠ ಶುರು ಮಾಡ್ಬೋದು. ಆಗ ನೀವು ಹೈಯರ್ ಸ್ಟ್ಯಾಂಡರ್ಡಿಗೆ ಮುಟ್ತೀರಿ. ಒಮ್ಮೆಲೆ ಡಬಲ್ ಪ್ರಮೋಷನ್ ನಿಮ್ಗೆ ಸಿಗ್ತದೆ. ಯಾರಾದರೂ ಐಚ್ಛಿಕವಾಗಿ ಬರೋರಿದ್ದರೆ ನಮ್ಮ ಆಶ್ರಮದಲ್ಲಿ 3 ಜನರಿಗೆ ಜಾಗ ಕೊಡ್ಬೋದು ಸದ್ಯ. ಅದಕ್ಕಿಂತ ಜಾಸ್ತಿ ಜನರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ನೀವು ಬರ್ತೀರಾದರೆ ನೋಡಿ. ಈಗ ಹೆಚ್ಚು ಮಾತಾಡಲಿಕ್ಕೆ ನನಗೆ ಧ್ಯಾನ ನಿಮಗೆ ಕೊಡಬೇಕು, ಪ್ಲಸ್ ಇಂಗ್ಲೀಷ್ನಲ್ಲಿ ಹೇಳಬೇಕು. ಇಂಗ್ಲೀಷ್ನಲ್ಲಿ ಒಂದು 10 ನಿಮಿಷ ಮಾತಾಡಿ ಆದ ನಂತರ ಆಮೇಲೆ ನಾನು ಧ್ಯಾನಕ್ಕೆ ನಿಮಗೆ ಪ್ರೇರೇಪಿಸ್ತೇನೆ. ನಾವು ಒಟ್ಟಿಗೆ ಧ್ಯಾನ ಮಾಡುವ. ಒಂದು 5 ನಿಮಿಷದಿಂದ 10 ನಿಮಿಷ ಆದರೂ ಮಾಡುವ. ಇಲ್ಲಿಗೆ ಬಂದ ನಿಮಗೆ ಎಲ್ಲರಿಗೂ ಧನ್ಯತಾಪೂರ್ವಕವಾಗಿ ನಮಸ್ಕರಿಸ್ತೇನೆ ಮತ್ತು ಆಶೀರ್ವಾದ ಕೂಡ ಮಾಡ್ತೇನೆ. ಧನ್ಯವಾದ. My dear Yoga Bandhus, Namaskaram to all of you and Ashirwad from my Guru and Himalayan saints. With great enthusiasm you have come today to attend this Satchintana. This is a monthly Satchintana. I would like to see you and share with you every month. That will encourage us for further meditation, because this is the period of COVID and going out is difficult. For me also going out is difficult. What is difficult? Physically going out difficult. But mentally and psychic, astral way, we can go out. I can show you now. I can come to you now itself at this moment inside your heart. I will pass on the psychic energy and make you meditate. Within another 10 minutes, we unite together and we are going to meditate together. Then you will understand it is possible. Even without Guru, we will meditate and bring the Guru inside within us.
and unite with Guru. This is an opportunity COVID has given to you. Make the best use of it. Every month I will meet you inside your heart. I will give you the meditation in such a way. Let us see that. Now, I would like to tell you a small story of great Rishi Charaka. Charaka, after completing classes for a batch of students, about 12, he tells them, you have already completed 12 years of education in Ayurveda and philosophy. Now it is time for you to leave. You better go back. You are youngsters. My wish is you should become the best doctors on this earth. I have given my best education possible. My all knowledge is imparted. The students were about to cry. They were unable to leave the teacher because 12 years they passed just like a parent with Charaka. Then they say, we want to give you something which no students can give to the teacher. Please permit us to give something. We will search what we can give, or we will meditate for few days and find out what we can give. Then Charaka says, I don't want anything. Nor I am living for things. I am in an entirely different world, not the outside world. That's why I don't want it. But the students pressurize him again and again. Then he said, okay, I will give you a task. That task you complete, that is my wish. You have studied almost all plants in this forest. Nearby there is a forest. You go to the forest in batches by batches, group by group, and bring one plant that is not useful for anything. Oh, this is very easy. Why our teacher wants a plant which cannot be used for anything? Okay, we can't question the teacher. They said, obeyed. Yes, Deva, we will go there and bring some plants. If there are more than one boy asked. Then he said, if there are plants more than one, I am happy you bring. All plants which are not useful means useless. Then they go, search for, they were given 1 week time. In 1 week, whatever possible, they have to search. 1 week over. One batch came, and after 7 days, he said, the 3 people said, O Lord, Guru, we could not find a single plant that is useless on this earth. So we could not bring anything for you. Then he said, don't worry. Now you have understood. Every plant is useful. This is the education I wanted to impart, knowledge. This knowledge is very precious for you in the days to come. And that will be a gift to me also. And they take rest. 8th day, another batch comes. They say, O Guru, we could not find any plant which is useless. Sorry, we feel very sorry that we have not brought any plant. Charaka says, okay, that is good. You have found out there are no plants without use. Then the 3rd batch boys come. They say, we had a good education, Guru. That is, every plant is given to this earth, taken birth on this earth for a particular purpose. Every creation has a purpose. Without purpose, there is no creation. This is what we have understood. All plants are useful. Oh, you have gone one step ahead. Yes, all plants are useful. What about human being? Human being also very useful. But he doesn't know the purpose of his life. That's why he has become useless today. Every banana plant gives a bunch of banana. In its lifetime it gives one bunch of banana. Mango gives mango, tree gives mangoes. Jackfruit tree gives jackfruit.
Everything gives something yield. Even cow gives milk. Not for themselves, for others. Whatever given is for others. What man gives? Man gives nothing. That is the failure of man. Once you understand, I can give something to the outside world, outside creation, then the purpose of birth is solved. Man is so selfish, he wants to gain from everyone, but he doesn't want to serve others. If you don't serve, you are not a human being. You can't be a meditator, you can't be a spiritual man. Spiritual man should serve others. Service is most important. Karmanyevadikarastu mapaleshu kadachana. Krishna told in the Bhagavad Gita, do your karma, expect nothing. Then only you will get the real spiritual result. So, you have understood now why we have come to this earth. Friends, we have come to this earth, but meditation we are doing. But don't forget, we are the representative of God. He cannot come with the body, but you are with the body as an ambassador of God. And God is sitting in your heart and He is making you work. So you have to obey the orders of Creator, and help the life which is lower life, which needs your help. For example, plants need water, you can water them. Cow needs medicine when sick, you can serve the cow. Similarly, in a desert, you can help the people there. Anywhere, orphanage, old home, anywhere you can help others. That is the purpose of human being. But main purpose is to see, experience God. Then only you can serve the nature. Without experiencing God, if you try to serve the outside world, you are a failure. It is not the service from God, it is service from human being. There will be a lot of mistakes. A saint will alone serve sincerely to others, not a unrealized soul. So go for realization. Realization is the purpose of human life. That is why we have come. You have come here for meditation. Now, let us sit for meditation. All of us, you sit in a comfortable position. Comfortable position means Vajrasana, Padmasana, Sukhasana, or a chair, wherever, however you want you sit. There is no restriction. After sitting, you keep your fingers in Chin Mudra, just like I have kept, you are seeing. And then close your eyes. Hear my voice. I will go and speak. You concentrate on my voice. You concentrate on my voice. I will give you today guided meditation. It is not a full meditation, nor it is a yoga nidra. It is a culmination of both. More than this is a meditation, this is a heart-to-heart union. How a Shishya can be united with Guru, that is what I am going to teach you. You have to unite with me. Sit straight, observe your breathing, make the breath slow, slow, slow. Beautiful. Inner atmosphere becomes very calm and quiet. Your inner atmosphere is very calm and quiet. Now simply keep your mind on your both the legs, even in sitting position. Bring your energy, mental energy, inside both the legs through the foot, the toes. Through the toes, let it enter the foot. From there to the calf muscle, then knee joint,
then thighs. Feel that both legs and up to thighs relaxed. Then abdomen behind you will see Muladhara Chakra, then Swadhisthana Chakra behind the sex, then Manipura Chakra behind umbilical cord, then Anahata Chakra in the heart. Important is Manipura and Anahata Chakra for meditation. Then Vishuddhi Chakra, observe. Both the hands, you bring the energy to the shoulders and the Vishuddhi Chakra. Then you go to Ajna Chakra, then Sahasrara. Now you have counted all the chakras. Lam, Vam, Ram, Yam, Ham, Om, Om, Om. All chakras are vibrating. Your all chakras are vibrating in different colors. You can observe it. Now I am in front of you. You open your eyes and breathe in from the center of my chest. You breathe, take a breath from the center of my chest and take to your chest. After breathing from my chest to your chest straight, then the breathe out will go from the Ajna. From Ajna Chakra you leave the breath to the universe. Again breathe in from your chest, pass it on to my chest and then to Sahasrara. Now reverse it. You breathe in from my chest to your chest. I have given the other way also just to cleanse. Now cleaning process is over. Now breathe in from my chest to your chest, from your chest to Ajna and leave it to the universe. Do this process. Breathe in from my chest to your chest, from chest, then breathe out from your chest to Ajna Chakra and then from Sahasrara to universe. Ajna Chakra to outside. It doesn't go straight 90 degrees, it goes by 60 degrees to the universe, angular, like a pyramid. It becomes a pyramid shape. A straight line from my chest to your chest, then a triangle line from your chest to Ajna Chakra and to the universe. From my chest to Ajna Chakra to the universe. There is a triangle formation. Two sides of the triangle is between my Ajna Chakra and your Ajna Chakra. Straight line is my chest to your chest. This triangle will remain now and pass on my energy to you and connect to the universe. Enjoy that. See the triangle. Breathe in and breathe out, you go on to. You will find wonderful experience in your heart chakra. After 5 minutes, go on, oscillate that triangle. Go on, oscillate that triangle the way which I have already told you. Breathe in from my chest to your chest, from your chest to your Ajna Chakra, from Ajna Chakra to the universe in the triangle form. From my heart to the my Ajna Chakra and to the universal, I am doing. So that the triangle is complete, your meditation process is continuing. 2 minutes, you do this in silence.
you will have wonderful experience in your Anahata Chakra. There may be many colors or no colors, bright light or no bright light, only darkness. Whatever you experience, enjoy it, but there is ecstasy. Now my energy is inside you. You will have ecstasy. Enjoy the happiness and ecstasy inside your heart chakra, Anahata. Now you try to write mentally Om, 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 Om Shanti, Om Shanti, Om Shanti. Rub your hands, keep it in our eyes. Om Shanti, Shanti. Inside eyes also you will have wonderful life. God bless you. You have done a small meditation as beginners, but effect of meditation is very wide. You will enjoy it in the days to come. You can keep this CD at home and practice also if you want. Next time, while taking this session, I will answer your questions. If you have any questions, you pass on to us through your mobile or mail or whatever mode it may be. I will try to answer some of them. Thank you very much for attending this session. All of you are blessed souls. That's why you have come. That is my wish. Thank you, Divine. Thank you, Divine. Thank you, Divine. Blessings to all of you from Himalayan Masters. Thank you.